ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್. ನೀವು ನೋಡ್ತಿರ್ತಕ್ಕಂಥ ಚಾನಲ್ ಮಿಸ್ಟರ್ ಕಾರ್ತಿಕ್. ಈ ವಿಡಿಯೋನ ನೋಡ್ತಕ್ಕಂಥದ್ದು ಏನು ಅಂತಂದರೆ, ಆಲ್ರೆಡಿ 2025ಗೆ ನಾವು ಎಂಟರ್ ಆಗೋಯ್ತು. ಇವತ್ತು ಜನವರಿ 1. ಆಲ್ರೆಡಿ ತುಂಬ ಜನ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಎಲ್ಲ ತೊಗೊಂಡಿರ್ತೀರಾ. ನನ್ನ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಏನೇನು ಮತ್ತು 2024ನಲ್ಲಿ ನನಗೆ ಆಗಿರ್ತಕ್ಕಂಥ ಬದಲಾವಣೆಗಳು, ಪಾಸಿಟಿವ್ ವಿಷಯಗಳನ್ನ ನಾನು ಮಾತಾಡ್ತೀನಿ. 2023 ನನಗೆ ತುಂಬಾ ಬ್ಯಾಡ್ ಇಯರ್ ಆಗಿತ್ತು. 2024 ಒನ್ ಆಫ್ ದ ಬೆಸ್ಟ್ ಇಯರ್ ಅಂತಲೇ ಹೇಳ್ಬೋದು. ನಾನು ಸ್ಟೂಡೆಂಟ್ ಲೈಫಿಂದ ಎಂಪ್ಲಾಯಿ ಲೈಫಿಗೆ ಕನ್ವರ್ಟ್ ಆಗಿದ್ದ ಇಯರ್ ಅದು. ನನ್ನ ಮೊದಲನೇ ಸ್ಯಾಲ್ರಿ ತೊಗೊಂಡಿರ್ತಕ್ಕಂಥ ಇಯರ್ ಅದು. ಸೊ ಒನ್ ಆಫ್ ದ ಬೆಸ್ಟ್ ಇಯರ್ ನಾನು 2024. ಈ ಯೂಟ್ಯೂಬ್ ಚಾನಲ್ ಕೂಡ ನಾನು 2024ನಲ್ಲೇ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಸೊ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಇಯರ್. ಅದರಲ್ಲಿ ನಡೆದಿರ್ತಕ್ಕಂಥ ಒಳ್ಳೊಳ್ಳೆ ಕ್ಲಿಪ್ಸ್ಗಳು 2024ನಲ್ಲಿ ನನ್ನ ಲೈಫಲ್ಲಿ ನಡೆದಿರ್ತಕ್ಕಂಥದ್ದು. ಜೊತೆಗೆ 2025ನಲ್ಲಿ ಈ ಚಾನಲ್ನಲ್ಲಿ ನೀವು ಯಾವ್ಯಾವ ಥರದ ವೀಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಕೂಡ ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೊದಲಿಗೆ 2024ನಲ್ಲಿ ನನಗೆ ನನ್ನ ಲೈಫಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನ ನಾನು ಹೇಳ್ತೀನಿ. ನಾನು 2023ನಲ್ಲಿ ಸ್ಟೂಡೆಂಟ್ ಆಗಿದ್ದೆ. ನಾನೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ನ ನಾನು ಓದಿರ್ತಕ್ಕಂಥದ್ದು. ನಮ್ಮ ಆ ಟೈಮ್ನಲ್ಲಿ ನಾನು 7th ಸೆಮಿಸ್ಟರ್ ಓದ್ತಾ ಇದ್ದೆ. 7th ಸೆಮಿಸ್ಟರ್ 2024 ಡಿಸೆಂಬರ್ ಟೈಮಲ್ಲಿ 7th ಸೆಮಿಸ್ಟರ್ ಓದ್ತಾ ಇದ್ದೆ. ನಮ್ಮ ಕಾಲೇಜಿನಲ್ಲಿ 8th ಸೆಮಿಸ್ಟರ್ ನಮಗಿಲ್ಲ. ಒಂದು 3 ಸಬ್ಜೆಕ್ಟ್ 8th ಸೆಮಿಸ್ಟರ್ನಲ್ಲಿತ್ತು. ಅದು ಕೂಡ 7th ಮತ್ತು 6th 5th ಆ ಸೆಮಿಸ್ಟರ್ನಲ್ಲಿ ಒಂದೊಂದು ಸಬ್ಜೆಕ್ಟ್ನ ಇಟ್ಟು ಕ್ಲಿಯರ್ ಮಾಡ್ಕೊಂಡಿತ್ತು. ಅದರಿಂದಾಗಿ 8th ಸೆಮಿಸ್ಟರ್ ಫುಲ್ ಖಾಲಿ ನಾವು. ಸೊ 7th ಸೆಮಿಸ್ಟರ್ ಎಂಡಲ್ಲಿ ನಮಗೆ ಪ್ಲೇಸ್ಮೆಂಟ್ಸ್ ಎಲ್ಲ ಆಗ್ತಾಯಿತ್ತು. ಆ ಟೈಮಲ್ಲಿ ನನಗೆ ಒಂದು ಕಂಪ್ನಿ ಆಫರ್ ಸಿಕ್ಕಿದ್ದು. ಅದು ಸ್ವಲ್ಪ ಕಡಿಮೆ ಪ್ಯಾಕೇಜ್ ಇತ್ತು, 4 lakh ಸಮಥಿಂಗ್ ಪ್ಯಾಕೇಜ್ ಇತ್ತು. ಅದಾದಮೇಲೆ ನಾನು ನೆಕ್ಸ್ಟ್ ಒಳ್ಳೆ ಕಂಪ್ನಿ, ಇನ್ನೂ ಬೆಟರ್ ಪ್ಯಾಕೇಜ್ ಇರ್ತಕ್ಕಂಥ ಕಂಪ್ನಿಗೆ ನಾನು ನೋಡ್ತಾ ಇದ್ದೆ. ಆ ಟೈಮ್ನಲ್ಲಿ ಜನವರಿ 8ಗೆ ಒಂದು ಕಂಪ್ನಿ ಬಂತು, ಸಮ್ ಎಕ್ಸ್ ಅಂತ ಅಂದ್ಕೊಳ್ಳಿ. ನಾನು ಪ್ರೆಸೆಂಟಾಗಿ ಆ ಕಂಪ್ನಿನೆಲ್ಲ ವರ್ಕ್ ಮಾಡ್ತಾ ಇರೋದು, ಸಾಫ್ಟ್ವೇರ್ ಇಂಜಿನಿಯರಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಜನವರಿ 8 ಆ ಕಂಪ್ನಿ ಬಂತು. ಕೋಡಿಂಗ್ ಗ್ರೌಂಡ್ ಇತ್ತು. ಕೋಡಿಂಗ್ ಗ್ರೌಂಡ್ ಅದು ಒಳ್ಳೆ ಚೆನ್ನಾಗೇ ಪರ್ಫಾರ್ಮ್ ಮಾಡಿದೆ. ಅದಾದಮೇಲೆ ಆ ಕೋಡಿಂಗ್ ಗ್ರೌಂಡ್ನಲ್ಲಿ ಸೆಲೆಕ್ಟ್ ಆಗಿ ಇಂಟರ್ವ್ಯೂಗೆ ನಾನು ಫರ್ದರ್ ಆಗಿ ಹೋದೆ. ಅದರಲ್ಲಿ ಜನವರಿ 17th ಬಂದು ಫಸ್ಟ್ ಟೆಕ್ನಿಕಲ್ ಇಂಟರ್ವ್ಯೂ ಇತ್ತು. ಅದು ಬಂದು ಬೇಸಿಕಲಿ ಡೆವಲಪರ್ ಜಾಬ್ ಆಗಿರೋದ್ರಿಂದ ಕೋಡಿಂಗ್ ರಿಲೇಟೆಡ್ ಕ್ವಶನ್ಸ್ ಎಲ್ಲ ಕೇಳಿದ್ರು. ಜಾವಾ ಕ್ವಶನ್ಸ್ ಆಗಿರ್ಬೋದು, ಊಪ್ಸ್ ರಿಲೇಟೆಡ್ ಕ್ವಶನ್ಸ್ ಆಗಿರ್ಬೋದು, ಈ ರೀತಿ ಕ್ವಶನ್ಸ್ ಎಲ್ಲ ಕೇಳಿದ್ರು. ನಾನು ಚೆನ್ನಾಗೇ ಆನ್ಸರ್ ಮಾಡಿದೆ. ಅದಾದಮೇಲೆ ನನ್ನ ಹಾಬೀಸ್ ಎಲ್ಲ ಕೇಳಿದ್ರು. ಅದರಲ್ಲಿ ನಾನು ಡ್ರಾಯಿಂಗ್ಸ್ನ ತೋರಿಸ್ದೆ. ನಾನು ಬೇಸಿಕಲಿ ಡ್ರಾಯಿಂಗ್ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ, ಅದರಿಂದಾಗಿ ಅವರು ಕೂಡ ಇಂಪ್ರೆಸ್ ಆದರು. ಅದಾದಮೇಲೆ ನಾನು HR ರೌಂಡ್ ಇತ್ತು. HR ರೌಂಡ್ ಕೂಡ ಮಾರನೇ ದಿವಸನೇ HR ರೌಂಡ್ ಇತ್ತು. HR ರೌಂಡ್ ಕೂಡ ಮುಗಿಸ್ದೆ. ಅದರಲ್ಲೂ ಅದಾಗಿ ಜನವರಿ 24th ನನಗೆ ರಿಸಲ್ಟ್ ಬಂತು ಆ ಕಂಪನಿದು. ನಾನು ಕೂಡ ಸೆಲೆಕ್ಟ್ ಆಗಿದ್ದೆ. ಆ ಕಂಪ್ನಿನಲ್ಲೂ ಒಂದು ಡಿಸೆಂಟ್ ಒಳ್ಳೆ ಪ್ಯಾಕೇಜ್ ಇತ್ತು. ನಾನು ಅದಾದಮೇಲೆ ಫೆಬ್ರವರಿ 12ಗೆ ಅವ್ರು ಜಾಯ್ನ್ ಆಗಕ್ಕೆ ಹೇಳಿದ್ರು. ಜಾಯ್ನ್ ಆದೆ. ಕಂಪ್ನಿಗೆ ಜಾಯ್ನ್ ಆದಮೇಲೆ ನನಗೆ ಸ್ಟಾರ್ಟಿಂಗಲ್ಲಿ ಇಂಟರ್ನ್ಶಿಪ್ ಆಗಿ ನಾನು ಜಾಯ್ನ್ ಆದೆ. ಇಂಟರ್ನ್ಶಿಪ್ ಆಗಿ ಜಾಯ್ನ್ ಆದಾಗ ನನಗೆ ಒಳ್ಳೆ ಎಕ್ಸ್ಪ್ಲೋಜರ್ ಸಿಕ್ತು. ಒಂದು ಜಾವಾ ಟೀಮ್ಗೆ ನಾನು ಜಾಯ್ನ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ನ ಮಾಡಿದೆ. ಅಂದರೆ ಈ ಡೆವಲಪ್ಮೆಂಟ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಎಲ್ಲ ಇತ್ತು. ಆ ಪ್ರಾಜೆಕ್ಟ್ಸ್ನೆಲ್ಲ ಮಾಡಿದೆ. ನನಗೆ ಒಳ್ಳೆ ಐಡಿಯಾ ಸಿಕ್ತು ಆ ಕಂಪ್ನಿನಲ್ಲಿ. ನನ್ನ ಮೊದಲನೇ ಇಂಟರ್ನ್ಶಿಪ್ನಲ್ಲಿ ನನಗೆ ಮೊದಲನೇ ಸ್ಯಾಲ್ರಿ ಕೂಡ ಬಂತು. ಅದು ಒಂದು 30K ಅಂದ್ಕೊಳ್ಳಿ, ಒಂದು 30,000 ಬಂತು. ಅದರಲ್ಲಿ ನಾನು ಮಾಡಿರ್ತಕ್ಕಂಥದ್ದು ನಾನು ಏನು ಫ್ಯಾನ್ಸಿ ಐಟಮ್ಸ್ ಏನೂ ತೊಗೊಳ್ಳಿಲ್ಲ. ಅದನ್ನು ಹಾಗೆ ಜೋಪಾನವಾಗಿ ಇಟ್ಕೊಂಡೆ. ಅದರಲ್ಲೂ ನಾನು ಫೆಬ್ರವರಿ 12 ಜಾಯ್ನ್ ಆಗಿರೋದ್ರಿಂದ ನನಗೆ 30Kನಲ್ಲಿ ನನಗೆ ಸ್ವಲ್ಪ ಕಡಿಮೆ ಸಿಕ್ತು. ಒಂದು 20K ಸಿಕ್ತು ಅಂತ ಅಂದ್ಕೊಳ್ಳಿ. 21K ಸಿಕ್ತು ನನಗೆ ಇನ್ ಹ್ಯಾಂಡ್ ಆಗಿ. ಅದನ್ನು ಇಟ್ಕೊಂಡು ನನಗೆ ಇಷ್ಟ ಬಂದಿರ್ತಕ್ಕಂಥ, ನಾನು ಏನು ಫ್ಯಾನ್ಸಿ ಐಟಮ್ಸ್ ಏನೂ ತೊಗೊಳ್ಳಿಲ್ಲ, ಬಟ್ಟೆ ಏನೇನೋ ತೊಗೊಳ್ಳಿಲ್ಲ. ಅದನ್ನು ಹಾಗೆ ಜೋಪಾನವಾಗಿ ಇಟ್ಕೊಂಡಿದ್ದೆ. ಅದಾದಮೇಲೆ ಹಾಗೆ ಫರ್ದರಾಗಿ ಖರ್ಚು ಮಾಡಿದೆ. ನನಗೆ ತುಂಬ ಹ್ಯಾಪಿಯಾಗಿ ಫೀಲ್ ಮಾಡಿದೆ ಫಸ್ಟ್ ಸ್ಯಾಲ್ರಿನ ತೊಗೊಂಡಾಗ. ಎಂಪ್ಲಾಯಿ ಆಗಿ ನಾವು ದುಡಿತಾ ಇದ್ದೀವಿ ಅಂತ ತುಂಬ ಒಂದು ಅರೌಂಡ್ 3 o'clock ಬಂತು ನನಗೆ ಆ ಸ್ಯಾಲ್ರಿ ಕ್ರೆಡಿಟ್ ಆಯಿತು. ಒಂದು 2 hour ಫುಲ್ಲು ಹ್ಯಾಪಿಯಾಗೇ ಇದ್ದ ಅಂತ ಅಂದ್ಕೊಳ್ಳಿ. ಫಸ್ಟ್ ಸ್ಯಾಲ್ರಿ ಅಲ್ವಾ. ಅದಾದಮೇಲೆ ಒಂದು 5 months ಇಂಟರ್ನ್ಶಿಪ್ ಇತ್ತು. 5 months ಒಳ್ಳೆ ಎಕ್ಸ್ಪ್ಲೋಜರ್ ಸಿಕ್ತು ನನಗೆ ಟೀಮ್ನಲ್ಲಿ. ಒಳ್ಳೊಳ್ಳೆ ಟೀಮ್ಮೇಟ್ಸ್ ಇದ್ದರು. ಚೆನ್ನಾಗಿ ಕಲ್ತ್ಕೊಂಡೆ. ಕೋಡಿಂಗ್ ರಿಲೇಟೆಡ್ ಆಗಿರ್ಬೋದು, ಪ್ರಾಜೆಕ್ಟ್ನ ಹೆಂಗೆ ಹ್ಯಾಂಡಲ್ ಮಾಡೋದೆಲ್ಲ ಕಲ್ತ್ಕೊಂಡೆ. ಅದರಲ್ಲಿ ನಾನು ಬೇರೆ ಏನೂ ಫೋಕಸ್ ಮಾಡಲಿಲ್ಲ. ಅದಾದಮೇಲೆ ನಾನು 5 months ಆದಮೇಲೆ ಇಂಟರ್ನ್ಶಿಪ್ ಕಂಪ್ಲೀಟ್ ಆದಮೇಲೆ ಫುಲ್ ಟೈಮ್ ಆಗಿ ಸ್ಟಾರ್ಟ್ ಆಯಿತು. ಅದು ಟ್ರೈನಿ ಅಂತ ಪೊಸಿಷನ್ ಕೊಟ್ಟರು. ಸ್ಟಾರ್ಟ್ ಆಗಿದ ತಕ್ಷಣ ಏನಾಯಿತು ಅಂದರೆ, ಅದರಲ್ಲೂ ಸೇಮ್ ಟು ಸೇಮ್ ವರ್ಕ್ ಏನು ನನ್ನ ಚೇಂಜ್ ಆಗಲಿಲ್ಲ. ಸೇಮ್ ಆ್ಯಸ್ ಯೂಶ್ವಲ್ ಕಂಟಿನ್ಯೂ ಆಗ್ತಾನೆ ಇತ್ತು. ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರ್ತಾವಾಯಿತು. ಫುಲ್ ಸ್ಟ್ಯಾಕ್ ಪ್ರಾಜೆಕ್ಟ್ಸ್ ಎಲ್ಲ ಬಂತು. ಅದರಲ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದ್ದೆ. ಚೆನ್ನಾಗಿ ಕಲ್ತ್ಕೊಂಡೆ ಕೆಲಸಗಳನ್ನೆಲ್ಲ. ಅದಾದಮೇಲೆ ನಮ್ಮ ಮನೆ ಇದೆಯಲ್ಲ, ಇಲ್ಲಿ ನಾನು ಇರ್ತಕ್ಕಂಥ ಜಾಗದಲ್ಲಿ ಎದುರುಗಡೆ ಮನೆಯಲ್ಲೇ ನನ್ನ ಕಾಲೇಜ್ ಫ್ರೆಂಡ್ ಒಬ್ಬ ಇದ್ದ. ಅವ್ರ ಅಣ್ಣ ಒಬ್ಬರು UPSC ಪ್ರಿಪೇರ್ ಆಗ್ತಾಯಿದ್ರು. ಆ UPSC ಪ್ರಿಪ್ರೇಷನ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅವ್ರು ಹೆಂಗೆ ಪ್ರಿಪೇರ್ ಆಗ್ತಿದ್ದಾರೆ, ಅವ್ರ ಹತ್ರ ಎಲ್ಲ ಕೇಳಿದೆ. ಫ್ಯೂಚರ್ ಹೆಂಗಿದೆ UPSC ರಿಲೇಟೆಡ್ದು, ಗೌರ್ಮೆಂಟ್ ಜಾಬ್ ಹೇಗಿದೆ ಅಂತೆಲ್ಲ ಕೇಳ್ಕೊಂಡಾಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ಅದಾದಮೇಲೆ ನಾನು ಏನು ಮಾಡಿದೆ ಅಂದರೆ, ಅದ್ರ ರಿಲೇಟೆಡ್ ಬುಕ್ಸ್ನೆಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಒಳ್ಳೊಳ್ಳೆ ಬುಕ್ಸ್, NCERT ಬುಕ್ಸ್ ಎಲ್ಲ ತೊಗೊಂಡೆ. ಸ್ಟ್ಯಾಂಡರ್ಡ್ ಬುಕ್ಸ್, ಲಕ್ಷ್ಮೀಕಾಂತ್ ಆಗಿರ್ಬೋದು, ಈ ರೀತಿಯ ಸ್ಟ್ಯಾಂಡರ್ಡ್ ಬುಕ್ಸ್ನೆಲ್ಲ ತೊಗೊಂಡು ನಾನು ಬೇಸಿಕಲಿ ಜಾಬ್ ಯಾವಾಗ ನಾನು ಸ್ಟಾರ್ಟ್ ಆಗ್ತಿತ್ತು ಅಂದರೆ 11 o'clock ಸ್ಟಾರ್ಟ್ ಆಗ್ತಿತ್ತು. 8 o'clock ನಾನು ಕಂಪ್ಲೀಟ್ ಆಗ್ತಾಯಿತ್ತು. ಮಾರ್ನಿಂಗ್ ಟೈಮ್ 6ಗೆ ಎದ್ರೇನೂ ಕೂಡ ನನಗೆ 5 hours ಸಿಗ್ತಾ
ಇತ್ತಲ್ಲ, ಆ ಟೈಮಲ್ಲಿ ಕೂತ್ಕೊಂಡು NCERT ಬುಕ್ಸ್ ಎಲ್ಲ ಓದ್ತಾ ಇದ್ದೆ. ನಾನು 6th to 12th ತನಕ NCERT ಕಂಪ್ಲೀಟಾಗಿ ಓದಿದೆ. ಯಾವುದು ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ಎಲ್ಲ ಓದಿದೆ. ಓದಾದ್ಮೇಲೆ ನನಗೆ ಬೇಸಿಕಾಗಿ ಕಾಮನ್ ಸೆನ್ಸ್ ಇರ್ತಿರಲಿಲ್ಲ ಅನ್ಸುತ್ತೆ ಮುಂಚೆ. ಈಗ ಪ್ರೆಸಿಡೆಂಟ್ ಎಲೆಕ್ಷನ್ ಹೆಂಗೆ ಕಂಡಕ್ಟ್ ಆಗುತ್ತೆ, ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ ಹೆಂಗೆ ಕಂಡಕ್ಟ್ ಆಗುತ್ತೆ, ಇದೇನೋ ನಂಗೆ ಗೊತ್ತೇ ಇರಲಿಲ್ಲ. ಗ್ರಾಮ ಪಂಚಾಯತಿ ಎಲೆಕ್ಷನ್ ಹೆಂಗೆ ಕಂಡಕ್ಟ್ ಆಗುತ್ತೆ, ಸ್ಟೇಟ್ ಗೌರ್ಮೆಂಟ್ ಅಂದರೆ ಯೂನಿಯನ್ ಗೌರ್ಮೆಂಟ್ ಅಂದರೆ ಏನೂ ಗೊತ್ತಿರಲಿಲ್ಲ. ಅದರಿಂದಾಗಿ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿ ಜಾಬ್ ಮಾಡ್ತಿದ್ರು ನನಗೆ ಏನೇನೂ ಗೊತ್ತಿರಲಿಲ್ಲ. ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟು ನಾನು ತೋರಿಸ್ತಾ ಇಲ್ಲ. ನ್ಯೂಸ್ ಪೇಪರೇ ಓದ್ತಾ ಇರಲಿಲ್ಲ. ನ್ಯೂಸ್ ಪೇಪರ್ ಹಾಕಿಸ್ಕೊಂಡು ನ್ಯೂಸ್ ಪೇಪರ್ ಓದ್ತಾ ಇದ್ದೆ. ಅದು ಒಳ್ಳೆ ಜರ್ನಿ ಅಂತ ಹೇಳ್ಬೋದು. ಚೆನ್ನಾಗಿ ಓದಿದೆ. ಪಾಲಿಟಿ ಬುಕ್ನ ತೊಗೊಂಡೆ. ಇದೆಲ್ಲ PU ತನಕ ಓದಾದ್ಮೇಲೆ NCERTಸ್ನ ಪಾಲಿಟಿ ಬುಕ್ನ ತೊಗೊಂಡು ಪಾಲಿಟಿಕ್ಸ್ ಆ ಲಕ್ಷ್ಮೀಕಾಂತ್ ಬುಕ್ಕು ಆಲ್ಮೋಸ್ಟ್ ಅರ್ಧ ಓದಿದೆ. ಫುಲ್ಲು ಸಕ್ಕದಾಗಿತ್ತು ಬುಕ್ಕು. ನಾನು UPSCಗೆ ಎಕ್ಸಾಮ್ ಬರೆದು ನಾನು ಕ್ರ್ಯಾಕ್ ಮಾಡಲಿಲ್ಲ ಅಂದ್ರೂ ಈ ರೀತಿ ಪ್ರಿಪೇರ್ ಆಗಿರ್ತಕ್ಕಂಥದ್ದು ನನ್ನ ಲೈಫಿಗೆ ತುಂಬಾ ಯೂಸ್ಫುಲ್ ಆಗಿತ್ತು. ಈ ಥರ UPSCಗೆ ಪ್ರಿಪೇರ್ ಆಗ್ತಾ ಇರುವಾಗ ನನಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಒಂದು 6 months ನಾನು ಪ್ರಿಪೇರ್ ಆದ. ಅಂಟಿಲ್ ಅಕ್ಟೋಬರ್ ತನಕ ನಾನು ಪ್ರಿಪೇರ್ ಆಗ್ತಾನೆ ಇದ್ದೆ UPSCಗೆ. ಅದಾದಮೇಲೆ ಓಕೆ, UPSC ತುಂಬ ಸಕ್ಸಸ್ ರೇಟ್ ತುಂಬ ಕಡಿಮೆ. ಅದರಲ್ಲೂ ಕೂಡ UPSCನಲ್ಲಿ ಒಬ್ಬರು ಸ್ಕ್ಯಾಮ್ ಕೂಡ ಮಾಡಿದ್ರಲ್ಲ, ಈ ರೀತಿ ಗೌರ್ಮೆಂಟ್ ಅವರಿಗೆ ಅಂಗವಿಕಲತೆ ಇದೆ ಅಂತ ಹೇಳ್ಬಿಟ್ಟು ಒಬ್ಬರು IAS ಆಫೀಸರ್ ಆಗಿದ್ದರು. ಅದರಲ್ಲೂ ಕೂಡ ಚಿಕ್ಕ ಸ್ಕ್ಯಾಮ್ಸ್ ಎಲ್ಲ ನಡೀತಿದೆ. ಗೌರ್ಮೆಂಟ್ ಜಾಬ್ ಪ್ರಿಪ್ರೇಷನಲ್ಲೇ ತುಂಬ ಜನ ಪ್ರಿಪೇರ್ ಆಗ್ತಾ ಇದ್ದಾರೆ. ತುಂಬ ಜನ ಅದನ್ನೇ ಲೈಫಾಗಿ ನೋಡ್ತಾ ಇದ್ದಾರೆ. ಬಟ್ ನಾನು ಕೆಲಸ ಮಾಡ್ಕೊಂಡೇನೆ ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಅಂತ ನನಗೆ ಅನ್ನಿಸ್ತು. ಅದಾದಮೇಲೆ ಈ ಪ್ರೈಮ್ ಟೈಮ್ನಲ್ಲಿ ನನಗೆ ಏನು ಇಂಟ್ರೆಸ್ಟ್, ಸ್ವಲ್ಪ ಓದ್ತಾ ನನಗೇನೆ ನಾನು ಬೋರಿಂಗಾಗಿ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಿಂದಾಗಿ ನಾನು ಬೇರೆದೇನಾದರೂ ಮಾಡೋಣ ಕ್ರಿಯೇಟಿವ್ ಆಗಿ ಅಂತ ಹೇಳ್ಬಿಟ್ಟು ನನ್ನ ಹಾಬೀಸ್ ಎಲ್ಲ ಏನೇನು ಅಂತ ಚಿಕ್ಕ ಹುಡುಗನಿಂದ ನಾನೇನು ಇಷ್ಟಪಟ್ಟು ಮಾಡಿದ್ದೀನಿ. ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಾಯಿದ್ದೆ. ಡ್ರಾಯಿಂಗ್ ರಿಲೇಟೆಡ್ ನಾನು ಫ್ಯೂಚರಲ್ಲಿ ಕರಿಯರ್ನ ತಗೋಬೋದಾ ಅಂತ ಎಲ್ಲ ಯೋಚನೆ ಮಾಡಿದ್ರೆ ಡ್ರಾಯಿಂಗ್ ರಿಲೇಟೆಡ್ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನನಗೆ ಅಷ್ಟು ಎಕ್ಸಲೆಂಟಾಗಿ ಡ್ರಾಯಿಂಗ್ ಸ್ಕಿಲ್ ಇಲ್ಲ. ಅದಾದಮೇಲೆ ಸಿಂಗಿಂಗ್ ಹಾಡ್ತಾ ಇದ್ದೆ ಚೆನ್ನಾಗೇ, ಬಟ್ ಅದರಲ್ಲೂ ಕರಿಯರ್ ನಾನು ಚೂಸ್ ಮಾಡ್ಬೋದು ಅಂದ್ರೆ ಆಗಲ್ಲ. ಸೊ ಈ ರೀತಿ ಹಾಬೀಸ್ನ ಫೈಂಡ್ ಔಟ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಕ್ಯಾಮ್ರಾ ಮುಂದೆ ನಾನು ಚೆನ್ನಾಗಿ ಮಾತಾಡ್ತಿದ್ದೆ, ಆ್ಯಂಕರಿಂಗ್ ಎಲ್ಲ ಮಾಡ್ತಾಯಿದ್ದೆ ಸ್ಕೂಲ್ನಲ್ಲೆಲ್ಲ. ಅದರಿಂದಾಗಿ ಕ್ಯಾಮ್ರಾ ಮುಂದೆ ಮಾತಾಡೋಣ, ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆಗೋಣ ಅಂತ ಅನ್ನಿಸ್ತು. ಸೊ ಇಮಿಡಿಯೇಟ್ಲಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ನವೆಂಬರ್ನಲ್ಲಿ. ಸ್ಟಾರ್ಟ್ ಮಾಡಾದ್ಮೇಲೆ 16 ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಸೊ ದಿಸ್ ಈಸ್ ಆಲ್ಸೋ ಗುಡ್. ನೀವು ಇವಾಗ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಹೊಸೊಬ್ಬರಾಗಿದ್ದರೆ, ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ದಟ್ ವಿಲ್ ಹೆಲ್ಪ್ಸ್ ಮೀ. ನನಗೂ ಹೆಲ್ಪ್ಫುಲ್ ಆಗಿರುತ್ತೆ. ನಾನು ಪಾರ್ಟ್ ಟೈಮ್ ಅಂತ ಏನೋ ಇಲ್ಲ, ನನಗೆ ಈ ಕೆಲಸ ತುಂಬಾ ಇಷ್ಟ ಆಗಿದೆ. ತುಂಬಾ ಇಷ್ಟಪಟ್ಟೇ ಮಾಡ್ತಾ ಇದ್ದೀನಿ. ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡುವಾಗಲೂ ನಾನು ಹ್ಯಾಪಿಯಾಗಿ ಫೀಲ್ ಮಾಡ್ತೀನಿ. ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ, ವ್ಯೂಸ್ ಹೋಗ್ತಾ ಇಲ್ಲ, ಅದು ಬೇರೆ ವಿಷಯ. ಬಟ್ ಐ ಆಮ್ ಫೀಲಿಂಗ್ ಹ್ಯಾಪಿ. ಸೊ ಐ ವಿಲ್ ಕಂಟಿನ್ಯೂ ದಿಸ್ ಜಾಬ್ ಅಂತಲೇ ಹೇಳ್ತೀನಿ. ಅದಾದಮೇಲೆ ಕಂಟೆಂಟ್ ಕ್ರಿಯೇಷನ್ ಆಯಿತು. ಕಂಟೆಂಟ್ ಕ್ರಿಯೇಷನಿಗೆ ಬಂದಾದಮೇಲೆ ನನಗೆ ಸೊಸೈಟಿನಲ್ಲಿ ಏನೇನೆಲ್ಲ ಇಂಟ್ರೆಸ್ಟಿಂಗ್ ವಿಷಯ ಅಂತ ಅನಿಸುತ್ತೆ, ನನಗೆ ಏನೇನೆಲ್ಲ ಕ್ವಶನ್ಸ್ ಇದೆ ನನ್ನ ಮೈಂಡಲ್ಲಿ, ಆ ರೀತಿಯಾದ ಕಂಟೆಂಟ್ಸ್ನ ಹಾಕ್ತಾಯಿದ್ದೆ. 2025ನಲ್ಲಿ ನಾನು ಯಾವ್ಯಾವ ಥರದ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ ಅಂದರೆ, ನನಗೆ ಫಸ್ಟ್ ಆಫ್ ಆಲ್ ನಾನು ಇಶ್ಯೂಸ್ನ ಮಾತಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್, ನಾನು ತುಮಕೂರಿಂದ ಕೊಪ್ಪಳಗೆ ನಾನು ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೆ. ತುಂಬಾ ರಶ್ ಆಗಿತ್ತು ಬಸ್ಸು. ಇದು ಎಲ್ಲರೂ ಫೇಸ್ ಮಾಡ್ತಕ್ಕಂಥ ಇಶ್ಯೂನೇ. ಬಟ್ ರಿಯಲ್ ಆಗೇ KSRTC ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು, ಅವರು ಹೇಳ್ತಕ್ಕಂಥ ವಿಷಯಗಳೇನು, ಇಷ್ಟು ಜನ ಪ್ಯಾಸೆಂಜರ್ಸ್ನ ಅಲೋ ಮಾಡಬೇಕು, ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು, ಇದ್ರ ಬಗ್ಗೆ ಎಲ್ಲ ನಿಮ್ಮ ಜೊತೆ ಮಾತಾಡಿದ್ರೆ ನಿಮಗೂ ಹೆಲ್ಪ್ಫುಲ್ ಆಗಿರುತ್ತೆ. ನನ್ನ ಮೈಂಡಲ್ಲಿ ಇದು ಕ್ವಶನ್ ಇದೆಯಲ್ಲ, ಸೊ ಈ ಥರದ ವಿಷಯಗಳನ್ನ ಮಾತಾಡಬೇಕು ಅಂತ ಒಂದು ಟೈಪ್ ಆಫ್ ಕಂಟೆಂಟ್ನ ನಾನು ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾ ಕಲ್ತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ನಾನು ವರ್ಕ್ ಮಾಡುವಾಗ 2024ನಲ್ಲಿ ಸ್ಟಾಕ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ, ಮ್ಯೂಚುವಲ್ ಫಂಡ್ಸ್ ಅಂದ್ರೇನು, ಇಂಡೆಕ್ಸ್ ಫಂಡ್ಸ್ ಅಂದ್ರೇನು, ಇಂಡಿವಿಜುವಲ್ ಸ್ಟಾಕ್ಸ್ ಅಂದ್ರೇನು, IPOs ಅಂದ್ರೇನು, ಈ ಥರ ಎಲ್ಲ ನನಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು. ನಾನು ಇನ್ವೆಸ್ಟ್ ಮಾಡೋದು ಹೆಂಗೆ ಅಂತೆಲ್ಲ ಕಲ್ತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅದ್ರ ಬಗ್ಗೆನೂ ಕಲ್ತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನೋದು ನನ್ನ ಉದ್ದೇಶ. 2025ನಲ್ಲಿ ಈ ಥರದ್ದು ವೀಡಿಯೋಸ್ನ ನೀವು ನೋಡ್ಬೋದು ಅಂತ ಅಂದ್ಕೊಳ್ಳಿ. ಸೊ ಒಂದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಅದಾದಮೇಲೆ ಸೋಷಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಈ ರೀತಿ IT ಜಾಬ್ಗೆ ಏನಾದರೂ ನೀವು ಬರಬೇಕು ಅಂತ ಇದ್ದರೆ, ನಾನು ಬೇಸಿಕಲಿ ಜಾವಾ ಡೆವಲಪರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆನೂ ಅವಾಗವಾಗ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೇಸ್ಮೆಂಟ್ ಪ್ರಿಪ್ರೇಷನ್ಸ್ ಆಗಿರ್ಬೋದು, IT ಜಾಬ್ ಹೆಂಗಿದೆ, ಇದ್ರ ಬಗ್ಗೆನೂ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ದ ಬೇಸಿಕ್ ಐಡಿಯಾ 2025ನಲ್ಲಿ ಏನೇನು ಮಾಡಬೇಕು ಅಂತ. ಅದಾದಮೇಲೆ ಪರ್ಸ್ನಲ್ ಗೋಲ್ಸ್ ಅಂತ ನಾನು ತೊಗೊಂಡ್ರೆ, ಫಿಸಿಕ್ ಸ್ವಲ್ಪ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಾಡಿ ಜಿಮ್ಗೆ ಹೋಗ್ಬಿಟ್ಟು, ನಾನು ಜಿಮ್ಗೆ ಮುಂಚೆನೂ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಆಗ್ತಾ ಇಲ್ಲ. ಸೊ 2025ನಲ್ಲಿ ಅದನ್ನು ಕೂಡ ಒಂದು ಒಳ್ಳೆ ಫಿಸಿಕ್ನ ಮೇಂಟೈನ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಏಮ್ ಇದೆ. ನೋಡೋಣ ಅದನ್ನು ಅಚೀವ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಇದನ್ನು ಪಬ್ಲಿಕ್ಕಾಗಿ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ಇದಕ್ಕೋಸ್ಕರನಾದ್ರೂ ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋ ಆಲ್ಮೋಸ್ಟ್ ಇಷ್ಟೇ. ಸೊ ಈ ವರ್ಷ ನಿಮಗೆ ಫುಲ್ಲು ಹ್ಯಾಪಿ ಇಯರ್ ಆಗಿರಲಿ. ಜೊತೆಗೆ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ, ಎಲ್ಲನೂ ಸಕ್ಸಸ್ಫುಲ್ ಆಗಲಿ. ನೀವು ಎಷ್ಟೊಂದು ರೆಸೊಲ್ಯೂಷನ್ಸ್ ತೊಗೊಂಡಿರ್ತೀರ, ನಿಮ್ಮ ಲೈಫಲ್ಲಿ ಏನೇನೋ ಬದಲಾವಣೆಗಳಾಗಬೇಕು ಅಂತ ಅಂದ್ಕೊಂಡಿರ್ತೀರ. ನಿಮ್ಮೆಲ್ಲ ವಿಷಯಗಳು, ನೀವು ಅಂದ್ಕೊಂಡಿರ್ತಕ್ಕಂಥ ವಿಷಯಗಳೆಲ್ಲ ಈಡೇರಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಡ್ಕೊತೀನಿ. ಲೆಟ್ಸ್ ಗ್ರೋ ಟುಗೆದರ್. ನೀವೂ ಬೆಳೀರಿ, ನಾನು ಬೆಳಿತೀನಿ.
నేను ಅಷ್ಟೇ ಈ ವಿಡಿಯೋನ ಉದ್ದೇಶ. ಸೊ 2026ನಲ್ಲಿ ಇದೇ ಥರ ಒಂದು ವೀಡಿಯೋನ ಮಾಡಿ 2026 ಜನವರಿ 1ಗೆ ಒಂದು ವೀಡಿಯೋ ಮಾಡ್ತೀನಿ. ಈ ವಿಡಿಯೋನಲ್ಲಿ ನಾನು ಏನೇನು ಮಾತಾಡಿದೆ ಅದೆಲ್ಲ ನನಗೆ ಸಕ್ಸಸ್ಫುಲ್ಲಾಗಿ ಮಾಡೋದನ್ನ ಇಲ್ವಾ, ಈ ಥರ ಒಂದು ವೀಡಿಯೋನ ಮೇಕ್ ಮಾಡ್ತೀನಿ. ಇಷ್ಟೇ ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ತುಂಬ ಲೆಂತಿ ವೀಡಿಯೋನೇ ಆಯಿತು ಅನಿಸುತ್ತೆ ಇದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ. ಬಾಯ್ ಕಾರ್ತಿಕ್.